ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇದಕ್ಕೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10ನ ತೊಗೊಳ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಇದೇ ನೀಡಲ್ ಯೂಸ್ ಮಾಡೋದು. ಮತ್ತು ಈ ಥರ ದೊಡ್ಡ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಇದು ಬ್ರೈಡಲ್ ಡಿಸೈನ್ಗೆ ಅಂತಲೇ ತೊಗೊಳ್ಳೋದು ನಾವು. ಮತ್ತು 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಗಂಟು ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬಟ್ಟೆ ರೈಟ್ ಸೈಡ್ ಎಡ್ಗೆ, ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ನಾವು ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು 2 ಟೈಮ್ಸು ಈ ಥರ ಸಿಂಗಲ್ ಲಾಕ್ನ ಮಾಡ್ಕೋಬೇಕಾಗುತ್ತೆ. 2 ಟೈಮ್ಸ್ ಈ ಥರ ಗಂಟನ್ನ ಕಟ್ಕೋಬೇಕು. 2 ಟೈಮ್ಸು ನೋಡಿ, ಈ ಥರ ಕಟ್ಕೊಳ್ಳೋದ್ರಿಂದ ಸ್ಟಿಫಾಗಿರುತ್ತೆ, ಡಿಸೈನ್ ಬಿಚ್ಚೋಗೋದಿಲ್ಲ. ಮತ್ತು ಇವಾಗ ಕ್ರೋಶನ ಹಾಕಿ ಎಲ್ಲಿ ನಾವು ನಾಟ್ ಮಾಡ್ಕೊಂಡಿದ್ವಿ ನೋಡಿ 2 ಟೈಮ್ಸು, ಅದೇ ಹೋಲಿಗೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ ನೋಡಿ, ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, 2 ಚೈನ್ ಹಾಕಿದ್ದೀನಲ್ಲ, ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಪಕ್ಕದಲ್ಲೇ ಬಟ್ಟೆಗೆ ಹಾಕಿ 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಪಕ್ಕನೇ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಜಾಸ್ತಿ ಗ್ಯಾಪನ್ನು ಕೊಟ್ಕೊಳ್ಳೋದೇನು ಬೇಕಾಗಿಲ್ಲ. ನೋಡಿ, 1 2 3 4 5 6 ಮತ್ತು ಒಂದು 7. ಒಟ್ಟು ನಾನಿಲ್ಲಿ 7 ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ನು ಕನ್ಸಿಡರ್ ಮಾಡಿ 7 ಡಬಲ್ ಕ್ರೋಶೆ ಆಗಿದೆ. 7 ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ನೋಡಿ ಒಂದ್ಸಲಿ ದಾರ ತಗೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 3 ಚೈನ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ನೋಡಿ, ಸ್ಟ್ರೈಟಾಗಿಟ್ಟು ಅಲ್ಲೂ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡಿದ್ದೀನಲ್ಲ, ಬಟ್ಟೆಗೆ ಹಾಕಿ 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬಟ್ಟೆಗೆ ಹಾಕೋಣ, 3 ಲೂಪ್ ಆಗುತ್ತೆ. 2ರಲ್ಲೊಂದು ಮತ್ತು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇದೇ ಥರ ನಾವು 7 ಡಬಲ್ ಕ್ರೋಶೆನ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಾವು 7 ಡಬಲ್ ಕ್ರೋಶೆನ ಮಾಡಿದ್ದೀವಲ್ವ, ಸೊ ಹಾಗಾಗಿ ಇಲ್ಲೂ 7 ಡಬಲ್ ಕ್ರೋಶೆನೇ ಮಾಡ್ಕೋಬೇಕು. ಡಬಲ್ ಕ್ರೋಶೆನ ದೊಡ್ಡ ಸಣ್ಣ ಮಾಡ್ಕೋಬೇಡಿ. ಒಂದು ಲೂಸಾಗಿ ಮಾಡ್ಕೊಳ್ಳೋದು, ಟೈಟಾಗಿ ಮಾಡ್ಕೊಳ್ಳೋದ್ರಿಂದ ಡಿಸೈನು ಬೇಸ್ ಲೈನ್ ಅಲ್ವಾ, ಇದು ಏರಿಳಿತ ಕಾಣಿಸುತ್ತೆ. ಡಿಸೈನು ಒಂದೇ ಲೆವೆಲಲ್ಲಿ ಬರಬೇಕು ಅಂದರೆ ಈಕ್ವಲಾಗಿ ಬರೋ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಟ್ಟು ಇಲ್ಲಿ ನಾನು 7 ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ನೋಡಿ, 7 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ 2 ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದು ಬ್ರೈಡಲ್ ಡಿಸೈನ್ಗೆ ಅಂತಲೇ ಯೂಸ್ ಮಾಡ್ಕೊಳ್ಳೋ ಬೀಡ್ಸು. ಸೊ ನಿಮ್ಮ ಹತ್ರ ಈ ಬೀಡ್ ಇಲ್ಲ ಅಂದರೆ ಯಾವ ಬೀಡ್ ಇದೆ ಆ ಬೀಡನ್ನೇ ತೊಗೊಳ್ಳಿ. ಮತ್ತು ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಹಾಕಿ 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಬಟ್ಟೆಗೆ ಹಾಕೋಣ, 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ನಾವು 7 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇಲ್ಲಿ ಮತ್ತೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಾನು 7 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ನಾವು ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಲ್ಲಿಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈ ಡಬಲ್ ಕ್ರೋಶೆನ ನಾವು ಗ್ಯಾಪ್ ಕೊಡ್ದಲೇ ಪಕ್ಕನೇ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಮತ್ತು ನಾವು 7 ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. 7 ಡಬಲ್ ಕ್ರೋಶೆ ಆಗಿದೆ. 7 ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಈಗ ದಾರ ಈ ಕಡೆ ಸ್ಟಾರ್ಟಿಂಗು 7 ಡಬಲ್ ಕ್ರೋಶೆ, ಆಮೇಲೆ 3 ಚೈನು, ಆಮೇಲೆ 7 ಡಬಲ್ ಕ್ರೋಶೆ, ಆಮೇಲೆ ಬೀಡ್. ಸೊ ಇವಾಗ ಚೈನ್ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ
ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೋಬೇಕು. ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ ನೋಡಿ. ಒಟ್ಟು ನಾವಿಲ್ಲಿ 7 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇದು ಬೇಸ್ ಲೈನ್ ಆಗಿರೋದ್ರಿಂದ ಪದೇ ಪದೇ ಹೇಳ್ತಾ ಇದ್ದೀನಿ, ಜಾಸ್ತಿ ಟೈಟಾಗೂ ಮಾಡ್ಕೋಬೇಡಿ, ಲೂಸಾಗೂ ಮಾಡ್ಕೋಬೇಡಿ. ಟೈಟಾಗಿ ಮಾಡ್ಕೊಳ್ಳೋದ್ರಿಂದ ಸ್ಯಾರಿ ಸುಕ್ಕಾಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೂಸಾಗೂ ಮಾಡ್ಕೊಳ್ಳೋಂಗಿಲ್ಲ, ಒಂದು ಮೀಡಿಯಮಲ್ಲಿ ನೋಡಿಕೊಂಡು ಬೇಸ್ ಲೈನ ನಾವು ಮಾಡ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ನಾವಿಲ್ಲಿ 7 ಡಬಲ್ ಕ್ರೋಶೆನ ಮಾಡ್ಕೋಬೇಕು. 7 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ ಸ್ಟ್ರೈಟಾಗಿಟ್ಟು ಡಬಲ್ ಕ್ರೋಶೆ ಮಾಡ್ತೀವಲ್ಲ, ಅಲ್ಲೇ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರೋದು. ಸೊ ಒಂದು ಪಾಯಿಂಟ್ ಒಳಗೆ ಬೇಕಾದರೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ, ಅದಕ್ಕಿಂತ ಜಾಸ್ತಿ ಈಚೆ ಮಾತ್ರ ಮಾಡ್ಕೊಳ್ಳೋ ಹಾಗಿಲ್ಲ ನೋಡಿ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಿಮಗೆಲ್ಲ ಡಬಲ್ ಕ್ರೋಶೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ಪೀಡಾಗಿ ಮಾಡಿಬಿಟ್ಟಿದ್ದೀನಿ. ಈಗ ನೋಡಿ ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ, ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಡಬಲ್ ಕ್ರೋಶೆಗಳು ಈಕ್ವಲ್ ಆಗಿ ಕಾಣಿಸ್ತಾ ಇದೆ. ಕೊನೆಯಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಸ್ಯಾರಿ ಕೊನೆಯಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ ನೋಡಿ. ಇಲ್ಲಿ ನನಗೆ 7 ಡಬಲ್ ಕ್ರೋಶೆ ಬೇಕಾಗಿತ್ತು, ಆದರೆ 7 ಡಬಲ್ ಕ್ರೋಶೆಗೆ ಆಗಲಿಲ್ಲ. ಇಲ್ಲಿ 5 ಡಬಲ್ ಕ್ರೋಶೆ ಅಷ್ಟೇ ನಂಗೆ ಸಾಕಾಗಿರೋದು. ಎಲ್ಲ ಕಡೆ 7 ಡಬಲ್ ಕ್ರೋಶೆ, ಬಟ್ ಇಲ್ಲಿ 5 ಅಂದರೆ ಲಾಸ್ಟಲ್ಲಿ ನಮಗೆ ಸಿಗಲಿಲ್ಲ, ದಾರ ಸ್ಪೇಸ್ ಇಲ್ಲ ಅಂದರೆ ಎಷ್ಟು ಡಬಲ್ ಕ್ರೋಶೆಗೆ ಎಂಡ್ ಆಗುತ್ತೆ ಅಲ್ಲಿಗೆ ಎಂಡ್ ಮಾಡ್ಕೊಳ್ಳಿ. ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಸ್ಯಾರಿನ ಟರ್ನ್ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ನ ಹಾಕ್ಕೋಬೇಕು. ನಾನಿಲ್ಲ ಉಲ್ಟದಿಂದ ಇವಾಗ ಡಿಸೈನ್ ಮಾಡ್ತಿರೋದು. ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಆದಮೇಲೆ ಸಿಂಗಲ್ ಚೈನ್ನ ಹಾಕ್ಕೋಬೇಕು. ಚೈನ್ ಆದಮೇಲೆ ಡಬಲ್ ಕ್ರೋಶೆ ಮೇಲ್ಗಡೆ ನೋಡಿ, ಇಲ್ಲಿ ಫಸ್ಟ್ ಸೆಕೆಂಡ್ನೇ ಡಬಲ್ ಕ್ರೋಶೆ ಮೇಲ್ಗಡೆ ಗ್ಯಾಪ್ ಇದೆ ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ ನೋಡಿ. ಗೊತ್ತಾಗ್ತಿದೆ ಅಂದ್ಕೊಳ್ತಿದ್ದೀನಿ. ಸಿಂಗಲ್ ಕ್ರೋಶೆನ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ನೋಡಿ, ಅಲ್ಲಿ ಹೋಗಿ ಸಿಂಗಲ್ ಕ್ರೋಶೆನ ನಾನು ಮಾಡ್ತಾ ಇರೋದು. ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಬರಬೇಕು. ಚೈನ್ ಇರೋ ಜಾಗದಲ್ಲಿ ಚೈನ್ನ ಹಾಕ್ಕೊಳ್ಳೋಣ. ಈಗ ಇಲ್ಲಿ ನಾನು 3 ಚೈನ್ ಹಾಕಿದ್ದೀನಿ ಅಲ್ವಾ, 3 ಚೈನ್ ಇರೋ ಸ್ಪೇಸಲ್ಲಿ 3 ಚೈನ್ನೇ ಹಾಕ್ಕೊಳ್ಳೋಣ. 1 2 3 ಚೈನ್ನ ಹಾಕ್ಕೊಳ್ತೀವಿ. ಸ್ಟ್ರೈಟಾಗಿಟ್ಟು ನೋಡ್ಕೊಳ್ಳೋಣ, ಆಗಲಿಲ್ಲ ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಚೈನ್ನ ಆ್ಯಡ್ ಮಾಡ್ಕೋಬೋದು. ಸ್ಟ್ರೈಟಾಗಿಟ್ಟು ನೋಡ್ತಾ ಇದ್ದೀನಿ. ಮತ್ತೆ ಒಂದು ಚೈನ್ನ ಆ್ಯಡ್ ಮಾಡಿಕೊಂಡು ನಾನು 4 ಚೈನ್ನ ಹಾಕಿದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲೇ ಇರೋ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಅದೇ ಥರ ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ನೋಡಿ. ಬೀಡ್ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಒಂದು, ಈಗ ಬೀಡ್ಗೆ ನಾವು ಎಷ್ಟು ಚೈನ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಜಾಸ್ತಿನ ಮಾಡ್ಕೋಬೇಕಾಗುತ್ತೆ. ಬೀಡ್ ನಾವು ಯಾವ ಸೈಜ್ ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡು. 4 5 ನಾನು 5 ಚೈನ್ನ ತೊಗೊಂಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನೋಡ್ತೀನಿ, ಆಗಲಿಲ್ಲ ಅಂದರೆ ಇನ್ನೊಂದು ಸಿಂಗಲ್ ಚೈನ್ನ ಹಾಕ್ಕೊಳ್ತೀನಿ. ನನಗೆ ಇಲ್ಲೇನೋ ಟೈಟ್ ಆಗುತ್ತೆ ಸ್ಯಾರಿ ಅನ್ನಿಸ್ತು. ಸೊ ಹಾಗಾಗಿ ನಾನು 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವು ಅಷ್ಟೇ ಬೀಡ್ಗೆ ಎಷ್ಟು ಚೈನ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಡಿಮೆ ಜಾಸ್ತಿ ನಂಬರ್ ಆಫ್ ಚೈನ್ಸ್ನ ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ ಆದಮೇಲೆ ಮೇಲ್ಗಡೆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇರೋ ಡಬಲ್ ಕ್ರೋಶೆ ಹೋಲಿದೆ ನೋಡಿ, ಎಲ್ಲ ಡಬಲ್ ಕ್ರೋಶೆ ಹೋಲ್ ಮೇಲೇನು ಲಾಕ್ನ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾವು ಲಾಕ್ನಾದರೂ ಮಾಡ್ಕೋಬೋದು ಎಲ್ಲ ಡಬಲ್ ಕ್ರೋಶೆ ಹೋಲ್ ಮೇಲೆ, ಇಲ್ಲ ಅಂದರೆ ನಾವು ಇಲ್ಲೂ ಚೈನ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು 5 ಡಬಲ್ ಕ್ರೋಶೆ ಮೇಲ್ಗಡೆ ಲಾಕ್ನ ಮಾಡ್ಕೋಬೋದು. ಇಲ್ಲ ಡಬಲ್ ಕ್ರೋಶೆನೇ ಇದು ಸಿಂಗಲ್ ಲಾಕ್ನೇ ಮಾಡ್ಕೊಂಡು ಹೋಗ್ತೀನಿ ಅಂದ್ರೂ ನಡೆಯುತ್ತೆ. ಮತ್ತು ಈಗ 4 ಚೈನ್ನ ಹಾಕ್ಕೊಂಡು ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆನ ಇದ್ರ ಮೇಲೆ ಗ್ಯಾಪ್ ಇದೆ ನೋಡಿ,
ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಹೋಗಿ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೇನ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳೋಣ. ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಗ್ಯಾಪ್ ಇದೆ ಅಲ್ಲ, ಎಲ್ಲ ಹೋಲಲ್ಲೂ ನಾವು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ತಾ ಹೋಗಬೇಕು. ಬೀಡಿಗೆ ಎಷ್ಟು ಚೈನ್ ಬೇಕಾಗುತ್ತೆ ಅಂತ ನೋಡಿಕೊಂಡು, ಬೀಡ್ ಸುತ್ತ ಎಷ್ಟು ಚೈನ್ ಬೇಕು ಅಂತ ನೋಡಿಕೊಂಡು ನಾವು ಚೈನ್ಸ್ನ ಹಾಕ್ಕೋಬೇಕು. ಈಗ ನೋಡಿ ನನಗಿಲ್ಲಿ 1 2 3 4 5 ಚೈನ್ನ ಹಾಕಿ ನೋಡಿದ್ದೀನಿ, ಆಗಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಚೈನ್ನ ಆ್ಯಡ್ ಮಾಡಿಕೊಂಡೆ. ಒಟ್ಟು 6 ಚೈನ್ನ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಇದೆ ನೋಡಿ ಇಲ್ಲಿ, ಆ ಗ್ಯಾಪ್ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡ್ಕೋಬೇಕು. ಈಗ ಪಕ್ಕನೇ ಎಲ್ಲ ಡಬಲ್ ಕ್ರೋಶೆ ಹೋಲ್ ಮೇಲೂ ಲಾಕ್ನ ಮಾಡ್ಕೊಳ್ಬೇಕು. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಗ್ಯಾಪ್ ಡಬಲ್ ಕ್ರೋಶೆ ಮೇಲ್ಗಡೆನೂ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಬಂದಿದ್ದೀವಿ. ಇದು ಬ್ಯಾಕ್ ಸೈಡಲ್ಲಿ. ಫ್ರಂಟಲ್ಲಿ ನೋಡಿದ್ರೆ ಈ ಥರ ಡಿಸೈನ್ ಕಾಣಿಸುತ್ತೆ ನಮಗೆ. ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಇದು ಹಾಕಾದ್ಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ತೋರಿಸ್ತೀನಿ ನೋಡಿ. ಇದು ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. 2 ಟೈಮ್ಸ್ ಚೈನ್ ಹಾಕಿ ದಾರನ ಟ್ರಿಮ್ ಮಾಡಿದ್ದೀನಿ. ಇದು ಬ್ಯಾಕ್ ಸೈಡ್ ಡಿಸೈನು. ಇದು ಬಂದು ಫ್ರಂಟ್ ಸೈಡು. ಈಗ ಸ್ಯಾರಿನ ಫ್ರಂಟಿಗೆ ತಗೋಬೇಕು. ಫ್ರಂಟಿಗೆ ತಗೊಂಡು ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಹೋಲಿಗೆ ಹೋಗಿ ಬೇರೆ ಕಲರ್ ಥ್ರೆಡಲ್ಲಿ ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ನ ಮಾಡಿಕೊಂಡು ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಗ್ಯಾಪಲ್ಲಿ, ಆ ಗ್ಯಾಪ್ ಮೇಲೇ ಆ ಸಿಂಗಲ್ ಕ್ರೋಶೆ ಮೇಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಹೀಗೆಲ್ಲ ಮೇಲ್ಗಡೆ ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ಲ, ಡಬಲ್ ಕ್ರೋಶೆ ಮೇಲ್ಗಡೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ವ, ಆ ಸಿಂಗಲ್ ಕ್ರೋಶೆ ಮೇಲ್ಗಡೆ ಎಲ್ಲ ಸಿಂಗಲ್ ಕ್ರೋಶೆ ಮೇಲ್ಗಡೆನೂ ನಾವು ಹೇಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ನಾವು ಸಿಂಗಲ್ ಕ್ರೋಶೆನ ಮಾಡಿದ್ವಿ. ಆ ಸಿಂಗಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ನಾವು ಮತ್ತೆ ಹೇಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲ ಹೋಲ್ಸ್ ಮೇಲೂ ಸಿಂಗಲ್ ಕ್ರೋಶೆನ ಮಾಡಬೇಕು. ಅಂದರೆ ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ನಾವು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ, ಆ ಸಿಂಗಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಪ್ರತಿಯೊಂದು ಹೋಲಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಇಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾವು ಚೈನ್ಸ್ನ ಹಾಕಿದ್ದೀನಲ್ಲ, ಆ ಸ್ಪೇಸಲ್ಲಿ ನಾವು ಚೈನ್ಸ್ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಆ ಚೈನ್ ಒಳಗಡೆ ಸಿಂಗಲ್ ಕ್ರೋಶೆನ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಚೈನ್ ಒಳಗಡೆ ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ನೀವು ಈ ಥರನೇ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಚೈನ್ ಹಾಕ್ಕೊಳ್ತೀನಿ ಅನ್ನೋದಾದರೆ 4 ಚೈನ್ನ ಹಾಕ್ಕೊಂಡು ಚೈನ್ ಲಾಕ್ ಮಾಡಿದ್ದೀನಲ್ವ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಆಗಿದೆ. ಸಿಂಗಲ್ ಕ್ರೋಶೆ ಆದಮೇಲೆ ಚೈನ್ ಲಾಕ್ ಮಾಡಿದ್ದೀನಿ ನೋಡಿ. ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ, ಫಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಅಲ್ಲಿಗೆ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಎಗೇನ್ ನಾವು ಸಿಂಗಲ್ ಕ್ರೋಶೆ ಮೇಲ್ಗಡೆ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಎಲ್ಲ ಪಕ್ಕನೇ ಎಲ್ಲ ಹೋಲ್ ಮೇಲೇನು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಬೀಡ್ ಪಕ್ಕದಿಂದ 1 2 3 ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ನಾವು ಮೇಲ್ಗಡೆ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ, 3ನ್ನ ಸ್ಕಿಪ್ ಮಾಡಿ 3 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ನೋಡಿ, ಇಲ್ಲಿ 4ನೇ ಇದ್ರ ಮೇಲೆ ಬೀಡ್ ಸೈಡಿಂದ 4ನೇ ಸಿಂಗಲ್ ಕ್ರೋಶೆ ಇದೆಯಲ್ಲ, ಅಲ್ಲಿವರೆಗೂ ನಾವು ಸಿಂಗಲ್ ಕ್ರೋಶೆನ ಮಾಡಬೇಕು. ಈಗ ಒಂದು ಬೀಡನ್ನ ಎಳ್ಕೊಳ್ಳೋಣ. ಬೀಡ್ ಎಳ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಇಲ್ಲಿ 6 ಚೈನ್ ಹಾಕಿದ್ದೀನಿ ನೋಡಿ ಬೀಡಿಗೆ. ನಾವು ಆ 6 ಚೈನ್ ಗ್ಯಾಪಲ್ಲಿ ಹೋಗಿ 4 ಲೂಪ್ ಆಗುತ್ತೆ. 2ರಲ್ಲಿ 1 ಮಾಡ್ಕೋಬೇಕು. ಬೀಡ್ ಬ್ಯಾಕ್ ಸೈಡ್ ಇರುತ್ತಲ್ಲ, ಆ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ಮತ್ತೆ 2ರಲ್ಲಿ 1 ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಟ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಅದೇ ಟ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ಪಿಕಾಟ್ ಆಗುತ್ತೆ. ಈಗ ನೋಡಿ, ಮತ್ತೆ ಹೇಳ್ತೀನಿ, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. 2 ಸಲ ದಾರ ತೊಗೊಂಡು 6 ಚೈನ್ ಹಾಕಿದ್ದೀನಲ್ಲ, 6 ಚೈನ್ ಗ್ಯಾಪಿಗೆ ಹೋಗಿದ್ರೆ 4 ಲೂಪ್ ಆಗುತ್ತೆ. 2ರಲ್ಲಿ 1 ಮಾಡ್ಕೊಳ್ಳಿ. ಈಗಿನ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಳ್ಳಿ. 2ರಲ್ಲಿ 1 ಮಾಡ್ಕೊಳ್ಳಿ. ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಒಟ್ಟು ಟ್ರಿಬಲ್ ಕ್ರೋಶೆನ ಮಾಡಬೇಕು.
ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಎಳ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಳ್ತಾ ಇದ್ದೀನಿ. ಈ 6 ಚೈನ್ ಗ್ಯಾಪಿಗೆ ಹೋಗಿ 4 ಲೂಪ್ ಆಗುತ್ತೆ. 2ರಲ್ಲಿ 1 ಮಾಡಿಕೊಂಡೆ. ಈಗ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡಿದ್ದೀನಿ. ಎಳ್ಕೊಂಡು 2ರಲ್ಲಿ 1 ಮಾಡ್ಕೋಬೇಕು, ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಇದೇ ಥರ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತೆ ಒಂದು ಬೀಡನ್ನ ಎಳ್ಕೊಳ್ಳೋಣ. ಎಳ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಿಟ್ಟು 2 ಸಲ ದಾರ ಎಳ್ಕೊಂಡು 4 ಲೂಪ್ ಆಗುತ್ತೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮಾಡ್ಕೋಬೇಕು. ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಬೀಡನ್ನ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 3 ಚೈನ್ನ ಹಾಕ್ಕೊಂಡು ಪಿಕಾಟ್ನ ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶೆ ಆದಮೇಲೆ. ನೋಡಿ ಇನ್ನೊಂದು ಬೀಡನ್ನ ಎಳ್ಕೊಳ್ತಾ ಇದ್ದೀನಿ. ಬೀಡ್ ಎಳ್ದಾದ್ಮೇಲೆ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು 6 ಚೈನ್ ಗ್ಯಾಪಿಗೆ ಹೋಗಿ 4 ಲೂಪ್ ಆಗುತ್ತೆ. 2ರಲ್ಲಿ 1 ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಳ್ಳಿ. 2ರಲ್ಲಿ 1, 2ರಲ್ಲಿ 1 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳೋಣ. ಅದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ನಿಮಗೆ ವಿಡಿಯೋ ಫಾಸ್ಟ್ ಆಗ್ತಿದೆ ಅಂತ ಅನಿಸಿದ್ರೆ ಅಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ವಿಡಿಯೋನ ಸ್ಲೋ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ, ಅಲ್ಲಿ ಟ್ರೈ ಮಾಡ್ಕೊಳ್ಳಿ. ಸೊ ಆವಾಗ ವಿಡಿಯೋ ಫಾಸ್ಟ್ ಆಗಲ್ಲ. ನಿಮ್ಗೆ ಇದು ಎಷ್ಟು ಸ್ಪೀಡಲ್ಲಿ ಬೇಕು ಅಲ್ಲಿಗೆ ನಾವು ಕಡಿಮೆ ಜಾಸ್ತಿನ ಮಾಡ್ಕೊಳ್ಬೋದು. ಮತ್ತು ಒಂದು ಪಿಕಾಟ್ನ ಮಾಡ್ಕೊಳ್ಳೋಣ. ಮಾಮೂಲಿ ಪಿಕಾಟ್ನ ನಾವು ತ್ರಿಬಲ್ ಕ್ರೋಶೆ ಹಾಕಿ ಪಿಕಾಟ್ನ ಮಾಡ್ತಿದ್ವಲ್ಲ, ಅದರಲ್ಲಿ ಈಗ ನಾನು ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಅಷ್ಟೇ ಡಿಫ್ರೆನ್ಸ್ ಇರೋದು. ತುಂಬ ಡಿಫಿಕಲ್ಟ್ ಏನೂ ಇಲ್ಲ. ಫಸ್ಟು ಹಾಗೆ ತ್ರಿಬಲ್ ಕ್ರೋಶೆ ಮಾಡ್ತಿದ್ವಿ, ಈಗ ಏನು ಮಾಡಿದ್ದೀವಿ ಅಂದರೆ ಬೀಡ್ ಹಾಕಿ ತ್ರಿಬಲ್ ಕ್ರೋಶೆನ ಮಾಡಿದ್ದೀವಿ, ಅಷ್ಟೇ ಚೇಂಜಸ್ ಇರೋದು ಇದರಲ್ಲಿ. ಮತ್ತು ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಬೀಡನ್ನ ಎಳ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಳ್ಳೋಣ. 6 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. 2ರಲ್ಲಿ 1 ಫಸ್ಟ್ ಮಾಡ್ಕೋಬೇಕು, ಆಮೇಲೆ ಬೀಡನ್ನ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ ಇದೇ ಥರ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 1, 2, 3 3 ಚೈನ್ನ ಹಾಕ್ಕೊಂಡು ನೋಡಿ ತ್ರಿಬಲ್ ಕ್ರೋಶೆ ಬ್ಯಾಕ್ ಸೈಡ್ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಪಿಕಾಟ್ ಫಾರ್ಮ್ ಆಗುತ್ತೆ. ಇದೇ ಥರ ಕಂಟಿನ್ಯೂ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನೋಡಿ ಬೀಡ್ ಪಕ್ಕದಿಂದ 1, 2, 3, 4ನೇ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ನೋಡಿ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ ಬೀಡ್ ರೈಟ್ ಸೈಡು ಲೆಫ್ಟ್ ಸೈಡು 4 ಡಬಲ್ ಕ್ರೋಶೆನ ಬಿಡಬೇಕು. ಆಮೇಲೆ 3 ಡಬಲ್ ಕ್ರೋಶೆ ಬಿಟ್ಟು 4ನೇ ಡಬಲ್ ಕ್ರೋಶೆ ಮೇಲ್ಗಡೆ ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ ಅದ್ರ ಮೇಲ್ಗಡೆ ಲಾಕ್ನ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈ ಚೈನಲ್ಲೂ ಅಷ್ಟೇ ನಾವು 4 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಚೈನ್ ಫಿಲ್ ಆಗಲಿಕ್ಕೆ 4 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಚೈನ್ ಲಾಕ್ ಮಾಡಿದ್ದೀವಲ್ವಾ, ಅಥವಾ ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆ ಮೇಲ್ಗಡೆನೂ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು 1, 2, 3, 4 ಬೀಡ್ ಸೈಡಿಂದ 3 ಸಿಂಗಲ್ ಕ್ರೋಶೆನ ಬಿಟ್ಟು 4ನೇ ಸಿಂಗಲ್ ಕ್ರೋಶೆವರೆಗೂ 1, 2, 3 ಬಿಟ್ಟಿದ್ದೀನಿ, ಸ್ಕಿಪ್ ಮಾಡಿ 4ನೇ ಇದ್ರ ಮೇಲೆ ಹಾಕಿದ್ದೀನಿ. ನೋಡಿ ಈ ಥರ 1, 2, 3 ಬಿಟ್ಟು 4ನೇ ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ 2 ಸಲ ಬೀಡನ್ನ ಎಳ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ ಮೇಲ್ಗಡೆ 6 ಚೈನ್ ಹಾಕಿದ್ದೀನಿ ನೋಡಿ, ಆ 6 ಚೈನ್ಗೆ ಹೋಗಿ 4 ಲೂಪ್ ಆಗುತ್ತೆ. 2ರಲ್ಲಿ 1 ಫಸ್ಟ್ ಮಾಡ್ಕೋಬೇಕು, ಬೀಡನ್ನ ಮುಂದಕ್ಕೆ ಎಳ್ಕೊಂಡು 2ರಲ್ಲಿ 1 ಮಾಡ್ಕೊಳ್ಳೋಣ, ಮತ್ತು 2ರಲ್ಲಿ 1 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 1, 2, 3 3 ಚೈನ್ನ ಹಾಕ್ಕೊಂಡು ಬೀಡ್ ಬ್ಯಾಕ್ ಸೈಡ್ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ. ಸೊ ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಎಳ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಳ್ಳೋಣ. 6 ಚೈನ್ ಗ್ಯಾಪಿಗೆ ಹೋಗಿ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಫಸ್ಟು ಹಾಗೆ 1, 2ರಲ್ಲಿ 1 ಮಾಡ್ಕೋಬೇಕು, ಆಮೇಲೆ ಬೀಡನ್ನ ಎಳ್ಕೊಂಡು 2ರಲ್ಲಿ 1, ಆಮೇಲೆ ಹಾಗೆ 2ರಲ್ಲಿ 1 ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಪಿಕಾಟ್ ಫಾರ್ಮ್ ಆಗುತ್ತೆ.
ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನಾವು. ಮತ್ತೆ ಒಂದು ತ್ರಿಬಲ್ ಕ್ರೋಶೇನ ಮಾಡಿಕೊಂಡು ಪಿಕಾಟ್ನ ಮಾಡ್ಕೊಳ್ಳೋಣ. ಒಟ್ಟು ನಾವು ಆರ್ಚ್ ಕಂಪ್ಲೀಟ್ ಆಗಲಿಕ್ಕೆ 8 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಸೊ ಈಗಲೂ ಅಷ್ಟೇ 8 ತ್ರಿಬಲ್ ಕ್ರೋಶೆ ಪಿಕಾಟ್ನೇ ಮಾಡ್ಕೊಳ್ಬೇಕು. ವಿತ್ ಬೀಡ್ ಜೊತೆಗೆ ನಾವು ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನೋಡಿ, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಳೋಣ. ಬೀಡನ್ನ ಎಳ್ಕೊಳ್ಳೋಣ. ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. ನೋಡಿ, ಬೀಡ್ ಎಳ್ಕೊಂಡಾದ್ಮೇಲೆ ಸೂಜಿ ಮೇಲೆ 2 ಸಲ ದಾರ ತೊಗೊಂಡಿದ್ದೀನಿ. ಈ 6 ಚೈನ್ ಗ್ಯಾಪಿಗೆ ಹೋಗಿ 4 ಲೂಪ್ ಆಗುತ್ತೆ, 2ರಲ್ಲಿ 1 ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಬಿಟ್ಟನ್ನ ಫ್ರಂಟಿಗೆ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಆದಮೇಲೆ ತ್ರಿಬಲ್ ಕ್ರೋಶೆ ಆಗುತ್ತೆ. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಪಿಕಾಟ್ ಫಾರ್ಮ್ ಆಗುತ್ತೆ. ನೋಡಿ, ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. 8 ತ್ರಿಬಲ್ ಕ್ರೋಶೆ ಬೇಕಾಯಿತು ನನಗೆ. ನೋಡಿ, ಇದೇ ಥರ ಸ್ಯಾರಿ ಪೂರ್ತಿ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ನಾನಿಲ್ಲಿ ಸ್ಯಾರಿ ಪೂರ್ತಿ ಹಾಕಿ ಕುಚ್ಚನ್ನ ಕಟ್ಟಿದ್ದೀನಿ. ನಾನು ಕುಚ್ಚು ಕಟ್ಟಲಿಕ್ಕೆ 137 ದಾರನ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋಕ್ಕಿಂತ ರಿಯಲಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತಿತ್ತು. ಬ್ರೈಡಲ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಡಿಸೈನ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.